ಇವತ್ತು ನಾನು ನಿಮಗೆ ಒಂದು ಸ್ಟೋರಿ ಹೇಳೋಕ್ಕೆ ಹೋಗ್ತಿದ್ದೇನೆ. ಇದು ಒಂದು ರಿಯಲ್ ಸ್ಟೋರಿ ಇದೆ. ಇದು 2014ರಲ್ಲಿ ನಡೆದ ಒಂದು ನಿಜ ಘಟನೆ. ನಾವಿ ಮುಂಬೈಯಲ್ಲಿ ಒಬ್ಬ ಹುಡುಗಿ ತನ್ನ 2 ರೂಮ್ಮೇಟ್ಸ್ ಜೊತೆ ಒಂದು ಅಪಾರ್ಟ್ಮೆಂಟ್ ಶೇರ್ ಮಾಡುತ್ತಿದ್ಲು. ಅವರೆಲ್ಲ ಬೇರೆ ಬೇರೆ ವರ್ಕಿಂಗ್ ಟೈಮಿಂಗ್ಸ್ ಹೊಂದಿದ್ರು. ಮನೆ ಓನರ್ ಸಾಫ್ಟ್ ಬೋರ್ಡ್ ಮೇಲೆ ಲ್ಯಾಮಿನೇಟೆಡ್ ಹನುಮಾನ್ ಅವರ ಫೋಟೋ ಮ್ಯಾಗ್ನೆಟಿಂದ ಹಾಕಿದ್ರು. ಆದರೆ ಆ ಫೋಟೋ ಏನೋ ಕಾರಣವಿಲ್ಲದೆ ಬರಂಬರ ಕೆಳಗೆ ಬೀಳುತ್ತಿತ್ತು. ಅವರು ಯಾರೂ ಕೂಡ ಅದು ಹೇಗೆ ಬೀಳುತ್ತಿದೆ ಅಂತ ನೋಡಿರಲಿಲ್ಲ. ಅವರು ಚೆಕ್ ಮಾಡಿದ್ರು, ಗಾಳಿಯಿಂದ ಆಗುತ್ತಿದೆಯಾ ಅಥವಾ ಡೋರ್ ಜೋರಾಗಿ ಮುಚ್ಚಿದಾಗ. ಆದರೆ ಯಾವುದೂ ಕ್ಲಿಯರ್ ರೀಸನ್ ಸಿಗಲಿಲ್ಲ. ಹೌಸ್ ವಾರ್ಮಿಂಗ್ ಪಾರ್ಟಿ ದಿನ ಅವರ ಫ್ರೆಂಡ್ ಒಬ್ಬರು ಹೇಳಿದ್ರು, ಈ ಮನೆ ಎನರ್ಜಿ ಸ್ವಲ್ಪ ಸರಿ ಇಲ್ಲ ಅಂತ ಅನಿಸುತ್ತಿದೆ. ಅವರು ಸಖಿಯಿಂದ ಮನೆ ಕ್ಲೀನ್ಸ್ ಮಾಡಿ, ಫೋಟೋ ಡೈರೆಕ್ಷನ್ ಚೇಂಜ್ ಮಾಡಿ ಅಂತ ಸಜೆಷನ್ ಮಾಡಿದ್ರು. ಅದರ ಮೇಲೆ ಫೋಟೋ ಬೀಳೋದು ನಿಲ್ಲಿಸಿತು. ಆದರೆ ಕೆಲವು ವಾರಗಳ ಮೇಲೆ ಆ ಹುಡುಗಿಯ ಬೆಡ್ರೂಮಲ್ಲಿ ಹೊಸದು ವಿಷಯ ಶುರುವಾಯಿತು. ಅದೇನಂದ್ರೆ, ಯಾವಾಗ ಆ ಹುಡುಗಿ ರಾತ್ರಿ ಮನೆಯಲ್ಲಿ ಸಿಂಗಲ್ ಇದ್ದಳೋ, ಫೋನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ಲೋ, ಅವರ ಫ್ರೆಂಡ್ಸ್ ಕೇಳುತ್ತಿದ್ರು, ನಿಮ್ಮ ಮನೆಯಲ್ಲಿ ಯಾರು ಮಗು ಅಳುತ್ತಿದೆ ಅಂತ. ಆದರೆ ಆ ಮನೆಯಲ್ಲಿ ಯಾರೂ ಮಗು ಇರಲಿಲ್ಲ. ಇದು ಒಂದು ಸಲ ಅಲ್ಲ, ಹಲವಾರು ಸಲ ನಡೆಯಿತು. ಆ ಹುಡುಗಿ ತುಂಬ ಭಯಪಟ್ಟಳು. ಅವಳಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಫ್ಲ್ಯಾಟ್ ಬಿಡುವ ಮುಂಚೆ ರೂಮ್ಮೇಟ್ಸ್ ನೈಟ್ ಶಿಫ್ಟ್ ಇದ್ದಾಗ ಅವಳು ಸಂತಾಕ್ರಾಜಲ್ಲಿ ತನ್ನ ಅಂಕಲ್ ಮನೆಗೆ ಹೋಗಿ ಇರುತ್ತಿದ್ದಳು. ಅದು ನಿಜವಾಗಿಯೇ ಮಗು ಅಳುವ ಶಬ್ದವಾ ಅಥವಾ ಆ ರೂಮಲ್ಲಿ ಇನ್ಯಾರೋ ಇದ್ರೋ?